ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 110 ಇಂದ 120 ಹೋಗ್ಬೋದು. ಅದಕ್ಕೆ ಮೇಲೆಲ್ಲ ಆಗಲ್ಲ. ಈ ಗಾಡಿ ಅದಕ್ಕೆ ಮಾಡಿಲ್ಲ ನೋಡಿ, ಆರಾಮಾಗಿ ಹೋಗ್ಬೋದು, ಭಯನೇ ಆಗಲ್ಲ. ಕುಳ್ಳಿತವರಂತೂ ಈ ಗಾಡಿ ನೋಡ್ಸಕ್ಕೆ ಆಗಲ್ಲ, ಮರ್ತೋಗ್ಬಿಡಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಆಫ್ ರೋಡ್ ಮಾನ್ಸ್ಟರ್ ಎಕ್ಸ್ಪಲ್ಸ್ ಪ್ರೋ. ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ, ಎಷ್ಟು ಹೈಟ್ ಆಗಿದೆ ನೋಡಿ ಗಾಡಿ ಮಾತ್ರ, ಹಂಗೆ ಕುದುರೆ ಥರ ಕಾಣಿಸ್ತಾ ಇದೆ ಗಾಡಿ. ಬಜೆಟ್ ಫ್ರೆಂಡ್ಲಿ ಗಾಡಿ, ಅದು 2.5 ಲಕ್ಷ ರೂಪಾಯಿ ಒಳಗಡೆ ನಾವು ಒಳ್ಳೆ ಗಾಡಿ ಇಂಡಿಯನ್ ರೋಡ್ಸ್ಗೆ ಈಸ್ಕೊಬೇಕಂದ್ರೆ ಎಕ್ಸ್ಪಲ್ಸ್ ಪ್ರೋ ಆರಾಮಾಗಿ ಈಸ್ಕೊಬೋದು. ಇಂಡಿಯನ್ ರೋಡ್ಸ್ಗೆಲ್ಲ ಸಕ್ಕದಾಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 199cc 4 ವ್ಯಾಲ್ವ್ ಕೊಟ್ಟಿದ್ದಾರೆ, 18 bhp ಮತ್ತೆ 79 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಮೈಲೇಜ್ ಬಂದ್ಬಿಟ್ಟು ಒಂದು 35 ಇಂದ 40 ಕೊಡುತ್ತೆ. ಅದೇ ಸಿಟಿಗೆಲ್ಲ ಎತ್ತಿದ್ರೆ ಒಂದು 30 ಇಂದ 35 ಕೊಡುತ್ತೆ, ಆರಾಮಾಗಿ ಕೊಡುತ್ತೆ ಮೈಲೇಜು. ಇದ್ರಲ್ಲಿ ಫ್ರಂಟ್ ಟೈರ್ ಬಂದ್ಬಿಟ್ಟು 21 ಇಂಚು, ರೇರ್ ಬಂದ್ಬಿಟ್ಟು 18 ಇಂಚು. ಆದ್ರೆ ಫ್ರಂಟ್ ನೋಡಿದ್ರೆ 90 ಸೆಕ್ಷನ್ ಟೈರ್ ಕೊಟ್ಟಿರ್ತಾರೆ. ನೋಡಿ ಎಷ್ಟು ಚಿಕ್ಕದಾಗಿರುತ್ತೆ ಅಡ್ವೆಂಚರ್ ಬೈಕ್ಗೆ. ಅದೇ ಬ್ಯಾಕ್ ಹೋದ್ರೆ 120 ಸೆಕ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 110 ಇಂದ 120 ಹೋಗ್ಬೋದು. ಅದಕ್ಕೆ ಮೇಲೆಲ್ಲ ಆಗಲ್ಲ. ಈ ಗಾಡಿ ಅದಕ್ಕೆ ಮಾಡಿಲ್ಲ. ಈ ಗಾಡಿ ಫುಲ್ ಪರ್ಪಸ್ ಬಂದ್ಬಿಟ್ಟು ಆಫ್ ರೋಡಿಂಗ್ ಗಾಡಿ. ಅದೇ ಲಾಂಗ್ ಡ್ರೈವ್ ಎಲ್ಲ ಹೋಗ್ತೀರಾ ಅಂದ್ರೆ ಆರಾಮಾಗಿ ಹೋಗ್ಬೋದು. ಒಂದು 80-90 ಅಲ್ಲಿ ಕ್ರೂಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಂಫರ್ಟಬಲ್, ಎಲ್ಲೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಈ ಗಾಡಿ ಓಡಿಸ್ತಾ ಇದ್ರೆ. ಈ ಗಾಡಿಗೆ ಫ್ರಂಟಲ್ಲಿ ಮಾತ್ರ ABS ಕೊಡ್ತಾರೆ, ರೇರಲ್ಲಿ ABS ಇಲ್ಲ. ಆಮೇಲೆ ಈ ಗಾಡಿಯಲ್ಲಿ ಮೇನ್ ಥಿಂಗು ಪ್ರೋ ಸೀರೀಸ್ಗೆ ಮಾತ್ರ ಇಂಜಿನ್ ಕ್ಯಾಪ್ ಮಾತ್ರ ನೋಡಿ ರೆಡ್ ಕಲರ್ ಕೊಡ್ತಾರೆ, ಬೇರೆ ಯಾವ ಗಾಡಿಗೂ ಕೊಡಲ್ಲ. ಪ್ರೋ ಸೀರೀಸಲ್ಲಿ ಮಾತ್ರ ರೆಡ್ ಕಲರ್ ಇಂಜಿನ್ ಕ್ಯಾಪ್ ಮೇಲೆ ಇಂಜಿನ್ ಕ್ಯಾಪ್ ಕೊಡ್ತಾರೆ. ಕುಳ್ಳಿತವರಂತೂ ಈ ಗಾಡಿ ನೋಡ್ಸಕ್ಕೆ ಆಗಲ್ಲ, ಮರ್ತೋಗ್ಬಿಡಿ. ಕಟ್ ಮಾಡಿ ಶಾರ್ಟ್ ರೈಡರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ಗಾಡಿ, ಅವ್ರ ಕೈಲಿ ಓಡ್ಸೋಕ್ಕೆ ಆಗಲ್ಲ. ಇವಾಗ ಸಿಗ್ನಲ್ ಎಲ್ಲ ಬಂದಾಗ ಕಾಲ್ ಇಕ್ಕಿದ್ರೆ ಅವ್ರಿಗೆ ಎಡ್ಸೋದೇ ಇಲ್ಲ, ಒಂದ್ ಸೈಡ್ ಇಳ್ದಿ ಹಿಡಿಯೋ ತರ ಇರುತ್ತೆ. ಆದ್ರೆ 6 ಒಂಥರ 5'10" ಹೈಟ್ ಇರೋರಿಗೆ ಸ್ವಲ್ಪ ಎರಡು ಫುಲ್ ಕಾಲ್ ಟಚ್ ಆಗಲ್ಲ, ಸ್ವಲ್ಪ ಮಾತ್ರ ಟಚ್ ಆಗುತ್ತೆ. ನೋಡಿ ಇದು ಫ್ರಂಟ್ ಅಲ್ಲಿ ಇರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್, 250 mm ಎಕ್ಸ್ಟ್ರಾ ಟ್ರಾವೆಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಉದ್ದ ಇದೆ. ಇದರಲ್ಲಿರೋ ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ಈ ಗಾಡಿಯಲ್ಲಿ ಸೆಲ್ಫ್ ಸ್ಟಾರ್ಟ್ ಜೊತೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ನೋಡಿ ಆಫ್ ರೋಡಿಂಗ್ ಏನಾದ್ರು ಮಾಡ್ಬೇಕಾದ್ರೆ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಆರಾಮಾಗಿ ಕಿಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ನೋಡಿ ಪೆಟ್ರೋಲ್ ಡಿಸ್ಕ್ ಕೊಟ್ಟಿದ್ದಾರೆ, ಏರ್ ಫ್ಲೋ ಚೆನ್ನಾಗುತ್ತೆ, ಅವಾಗ ಬ್ರೇಕು ಚೆನ್ನಾಗಿ ಹಿಡಿಯುತ್ತೆ. ಇದು ಬ್ರೇಕ್ ಬಂದ್ಬಿಟ್ಟು ನಿಸಿನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಫ್ರಂಟ್ ಟು ಬ್ಯಾಕ್ 2 ನಿಸಿನ್ ಕ್ಯಾಲಿಪರ್ಸ್. ನೋಡಿ ಆರಾಮಾಗಿ ಹೋಗ್ಬೋದು, ಭಯನೇ ಆಗಲ್ಲ. ಇದ್ರಲ್ಲಿ ಫುಟ್ ರೆಸ್ಟ್ ಕೂಡ ನೋಡಿ ಶಾರ್ಪ್ ಆಗಿ ಕೊಟ್ಟಿದ್ದಾರೆ. ಇವಾಗ ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಶೂಸ್ ಎಲ್ಲ ಹಾಕೊಂಡ್ರೆ ಗ್ರಿಪ್ ಆಗಿರುತ್ತೆ. ಇದರಲ್ಲಿರೋ ಸೀಟ್ ಹೈಟ್ ಬಂದ್ಬಿಟ್ಟು 890 mm, ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 270 mm. ಆರಾಮಾಗಿ ಒಬ್ರು ಕ್ರಾಸೇ ಆಗ್ಬಿಡ್ಬೋದು ಕೆಳಗಡೆಯಿಂದ, ಆರಾಮಾಗಿ ಇಂಥವರೆಲ್ಲ ಆರಾಮಾಗಿ ನುಗ್ಬಿಡ್ಬೋದು ಕೆಳಗಡೆಯಿಂದ. ನೋಡಿ ಇದರಲ್ಲಿರೋ ಎಕ್ಸಾಸ್ಟ್ ಹೈ ಮೌಂಟೆಡ್ ಎಕ್ಸಾಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಕಾಲ್ ಆರಾಮಾಗಿ ಫುಟ್ ಮಾಡ್ಬೋದು, ಏನ್ ಬಿಸಿ ಕಾಲೆಲ್ಲ ಸುಡಲ್ಲ. ಎಕ್ಸಾಸ್ಟ್ ಸೌಂಡ್ ತೋರಿಸ್ತೀನಿ ನೋಡಿ ಹೆಂಗ್ ಬರುತ್ತೆ ಅಂತ. ಇಂಡಿಯನ್ ರೋಡ್ಸ್ ಅಲ್ಲಿ ಹೆಂಗಿದ್ರು ರೋಡ್ ಹಾಕಲ್ಲ ಗೌರ್ಮೆಂಟು, ಅಂತರ ಸಿಚುವೇಶನ್ಗೆ ಈ ಗಾಡಿ ಒಳ್ಳೆ ಗಾಡಿಗೆ. ಈ ಗಾಡಿನ ಇಂಥ ರೋಡ್ ಎಲ್ಲ ಆರಾಮಾಗಿ ನುಗ್ಸ್ಬೋದು ನೋಡಿ, ಎಲ್ಲಿ ಬೇಕೋ ಅಲ್ಲಿ ನುಗ್ಸ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ಬೋದು. ಅಡ್ವೆಂಚರ್ ಬೈಕ್ಗೆ ಫ್ರಂಟ್ ರೇಸರ್ಸು ಹೈಟಾಗಿ ಕೊಟ್ಟಿರ್ತಾರೆ, ಯಾಕಂದ್ರೆ ಮಣ್ಣು ನೋಡಿದ್ರೆ ಅಲ್ಲಿವರೆಗೂ ಎಗರುತ್ತೆ ಅದಕ್ಕೆ. ಆಮೇಲೆ ಫ್ರಂಟ್ ಬಂದ್ಬಿಟ್ಟು ಹೆಡ್ಲೈಟ್ ಬಂದ್ಬಿಟ್ಟು LED ಹೆಡ್ಲೈಟು, ಇಂಡಿಕೇಟರ್ಸ್ ಎಲ್ಲ ಆಲೋಜಿನ್ ಇಂಡಿಕೇಟರ್ಸು. ಇಂಜಿನ್ ಸ್ಮೂತ್ ಆಗಿದೆ, ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲೂ ಲ್ಯಾಗ್ ಇಲ್ಲ, ಸಕ್ಕತ್ತಾಗಿದೆ ಗಾಡಿ ಮಾತ್ರ ಓಡ್ಸಕ್ಕೆ. ಈ ಗಾಡಿ ಓಡಿಸ್ಬಿಟ್ಟು 390 ಅಲ್ಲಿ ಓಡಿಸಿದ್ರೆ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಅಲ್ಲಿ ಕೂತಿರೋ ತರ ಇದೆ. ಅದೇ ಆ ಡ್ಯೂಕ್ ಓಡಿಸಿದ್ರೆ ಬೇಸ್ಮೆಂಟ್ ಅಲ್ಲಿ ಕೂತಿರೋ ತರ ಅನ್ಸ್ತೈತೆ. ಮೇಲೆ ಕುತ್ಕೊಂಡು ಓಡಿಸ್ತಾ ಇದ್ರೆ ಯಾವ್ದೋ ಕುದುರೆ ಓಡಿಸೋ ತರ ಫೀಲ್ ಕೊಡುತ್ತೆ, ಅಷ್ಟು ಮೇಲ್ಗಡೆ ಇದೀರಿ. ಸೀಟ್ ಕೂಡ ಸಾಫ್ಟ್ ಆಗಿದೆ, ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ಹೊಡಿಬಹುದು. ಲಾಂಗ್ ಡ್ರೈವ್ ಎಲ್ಲ ಹೊಡೆದ್ರೆ ಏನು ಫೀಲ್ ಆಗಲ್ಲ. ಇದ್ರಲ್ಲಿರೋ ಸೀಟ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಆಮೇಲೆ ಸ್ಟ್ಯಾಂಡ್ ನೋಡಿ ಎಷ್ಟು ದೊಡ್ಡ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇಷ್ಟು ಹೈಟ್ ಇರೋ ಗಾಡಿಗೆ ಇಷ್ಟು ದೊಡ್ಡ ಸ್ಟ್ಯಾಂಡ್ ಕೊಡ್ಲೇಬೇಕು ಅವರು. ನಿಂತ್ಕೊಂಡು ಕೂಡ ಆರಾಮಾಗಿ ಓಡಿಸಬಹುದು. ಆದ್ರೆ ಫಸ್ಟೇ ಹೆವಿ ಹೈಟು, ನಿಂತ್ಕೊಂಡೆಲ್ಲ ಓಡಿಸಿದ್ರೆ ಯಾವ್ದೋ ಏಣಿ ಹಾಕಿ ಏಣಿ ಮೇಲೆ ನಿಂತ್ಕೊಂಡು ಹೋಗೋ ತರ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಬಂದ್ರೆ ಇದು ಕೊಟ್ಟಿದ್ದಾರೆ, ಇದ್ರಲ್ಲಿ ಬ್ಯಾಗು ಆ ತರ ಎಲ್ಲ ಕಟ್ಬೋದು. ನಾವ್ ಇನ್ನೂ ಲಾಂಗ್ ಡ್ರೈವ್ ಎಲ್ಲ ಮಾಡ್ತೀರಿ ಅಂದ್ರೆ ಇದನ್ನ ಎಕ್ಸ್ಟೆಂಡೆಡ್ ಆಫ್ಟರ್ ಮಾರ್ಕೆಟ್ ಕಟ್ಕೊಂಡು ಟಾಪ್ ಬಾಕ್ಸ್ ಎಲ್ಲ ಹಾಕೊಂಡು ಹೋಗ್ಬೋದು. ನೋಡಿ ಇನ್ನೊಂದು, ಈ ಗಾಡಿಯಲ್ಲಿ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಇಷ್ಟ ಹೈಟ್ ಅಲ್ಲಿ ಯಾರೋ ಒಂದ್ ಸೈಡ್ ಕೂತ್ಕೊಂಡೆಲ್ಲ ಹೋಗಲ್ಲ, ಸುಮ್ನೆ ಸ್ಯಾರಿ ಗಾರ್ಡ್ ವೇಸ್ಟ್ ಈ ಗಾಡಿಯಲ್ಲಿ ಕೊಟ್ಟಿರೋದು. ಮುಂಚೆ ಹೀರೋದಲ್ಲಿ ಇಂಪಲ್ಸ್ ಇತ್ತು, ಆಮೇಲೆನೆ ಎಕ್ಸ್ಪಲ್ಸ್ ಬಂದಿದ್ದು. ಎಕ್ಸ್ಪಲ್ಸ್ ಆದ್ಮೇಲೆ ಎಕ್ಸ್ಪಲ್ಸ್ ಪ್ರೋ ಬಿಟ್ರು. ನೋಡಿ ಫ್ರಂಟ್ ಅಲ್ಲಿ ನೋಡಿದ್ರೆ ವೈಸರ್ ಕೊಟ್ಟಿದ್ದಾರೆ. ಆಮೇಲೆ ಈ ಕಡೆ ಬಂದ್ಬಿಟ್ಟು ನಕಲ್ ಗಾರ್ಡು, ಆಮೇಲೆ ಹ್ಯಾಂಡ್ಲ್ ಕೂಡ ಹೈಟ್ ಇದೆ, ಹ್ಯಾಂಡಲ್ ಬಾರ್ ರೈಸಸ್ ಇದೆ. ಹಂಪೆಲ್ಲ ಲೆಕ್ಕನೇ ಇಲ್ಲ ಈ ಗಾಡಿಯಲ್ಲಿ,
ಆರಾಮಾಗಿ ನುಗ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ಬೋದು ಹಂಪ್ಗಳಲ್ಲಿ. ಬಂದ್ಬಿಟ್ಟು ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರೆ ನೋಡಿ, ಸ್ಪೀಡು ಪೆಟ್ರೋಲು ಆ ಥರ ಎಲ್ಲ ತೋರಿಸುತ್ತೆ ನೋಡಿ. ಇವರೆಲ್ಲ ಅವ್ರವ್ರ ಕೆಲಸ ಬಿಟ್ಬಿಟ್ಟು ನನಗೋಸ್ಕರ ಗಾಡಿ ವಿಡಿಯೋ ಮಾಡೋಕ್ಕೆ ಇಷ್ಟು ದೂರ ಬರ್ತಾರೆ. ಅದು ಗಾಡಿ ಕೂಡ ಅವರೇ ಹುಡುಕಿ ಅವ್ರ ಫ್ರೆಂಡ್ಸ್ ಹತ್ರ ತಗೊಂಡ್ಬಂದು ಕೊಡ್ತಾರೆ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ನನ್ನ ಫ್ರೆಂಡ್ಸು. ಕಷ್ಟಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೋ ನಿನ್ನೆ ದೋಸ್ತ ಕಣೋ.